ನಮಸ್ಕಾರ ಸ್ನೇಹಿತರೆ, ಭಾರತ್ ಕ್ವಿಜ್ ಕನ್ನಡ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಹಾಗೂ ಒಂದು ಲೈಕ್ ಮಾಡುವ ಮುಖಾಂತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮನ್ನು ಪ್ರೋತ್ಸಾಹಿಸಿ. ವಂದನೆಗಳು. ಭೂಕಂಪಗಳ ಶಕ್ತಿಯನ್ನು ಅಳೆಯಲು ಯಾವ ಮಾಪಕವನ್ನು ಬಳಸಲಾಗುತ್ತದೆ? ಎ. ಪೈಥಾಗರಿಯನ್ ಮಾಪಕ, ಬಿ. ಸಿಸ್ಮೋಗ್ರಾಮ್, ಸಿ. ಫಾಲ್ಕೋನ್ ಮಾಪಕ, ಡಿ. ರಿಕ್ಟರ್ ಮಾಪಕ. ಸರಿಯಾದ ಉತ್ತರ ಡಿ. ರಿಕ್ಟರ್ ಮಾಪಕ. ಭೂಮಿಯನ್ನು ಅರ್ಧದಷ್ಟು ಕತ್ತರಿಸುವ ಕಾಲ್ಪನಿಕ ರೇಖೆಯ ಹೆಸರೇನು? ಎ. ಸಮಭಾಜಕ, ಬಿ. ರೇಖಾಂಶ, ಸಿ. ಮೆರಿಡಿಯನ್, ಡಿ. ಅರೆಸ್ಟ್ನ ಮೊದಲ ಬಿಂದು. ಸರಿಯಾದ ಉತ್ತರ ಎ. ಸಮಭಾಜಕ. ಈ ವಿದ್ಯಮಾನವನ್ನು ನಾವು ಏನೆಂದು ಕರೆಯುತ್ತೇವೆ? ಎ. ಸುನಾಮಿ, ಬಿ. ಭೂಕಂಪ, ಸಿ. ಸುಂಟರಗಾಳಿ, ಡಿ. ಹಿಮಕುಸಿತ. ಸರಿಯಾದ ಉತ್ತರ ಸಿ. ಸುಂಟರಗಾಳಿ. ನಮ್ಮ ಗ್ರಹದ ವಯಸ್ಸು ಎಷ್ಟು? ಎ. 2600 ವರ್ಷ, ಬಿ. 3 ಮಿಲಿಯನ್ ವರ್ಷಗಳು, ಸಿ. 4.5 ಬಿಲಿಯನ್ ವರ್ಷಗಳು, ಡಿ. 6.7 ಬಿಲಿಯನ್ ವರ್ಷಗಳು. ಸರಿಯಾದ ಉತ್ತರ ಸಿ. 4.5 ಬಿಲಿಯನ್ ವರ್ಷಗಳು. ಭೂಮಿಯ ಅಡ್ಡ ಹೆಸರು ಏನು? ಎ. ನೀಲಿ ಗ್ರಹ, ಬಿ. ಹಸಿರು ಗ್ರಹ, ಸಿ. ಚಿನ್ನದ ಗ್ರಹ, ಡಿ. ಹಳದಿ ಗ್ರಹ. ಸರಿಯಾದ ಉತ್ತರ ಎ. ನೀಲಿ ಗ್ರಹ. ಭೂಮಿಯ ನೈಸರ್ಗಿಕ ಉಪಗ್ರಹದ ಹೆಸರೇನು? ಎ. ಸೂರ್ಯ, ಬಿ. ಚಂದ್ರ, ಸಿ. ಗುರು, ಡಿ. ಅಪೋಲೋ. ಸರಿಯಾದ ಉತ್ತರ ಬಿ. ಚಂದ್ರ. ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಎ. 48 ಗಂಟೆ, ಬಿ. 24 ಗಂಟೆ, ಸಿ. 12 ಗಂಟೆ, ಡಿ. 34 ಗಂಟೆ. ಸರಿಯಾದ ಉತ್ತರ ಬಿ. 24 ಗಂಟೆ. ಜಗತ್ತಿನ ಅತಿ ದೊಡ್ಡ ಸಾಗರ ಯಾವುದು? ಎ. ಹಿಂದೂ ಮಹಾಸಾಗರ, ಬಿ. ಶಾಂತ ಮಹಾಸಾಗರ, ಸಿ. ಅಟ್ಲಾಂಟಿಕ್ ಮಹಾಸಾಗರ, ಡಿ. ಕಪ್ಪು ಮಹಾಸಾಗರ. ಸರಿಯಾದ ಉತ್ತರ ಬಿ. ಶಾಂತ ಮಹಾಸಾಗರ. ಸೌರಮಂಡಲದಲ್ಲಿರುವ ಗ್ರಹಗಳಲ್ಲಿ
ಸೂರ್ಯನಿಗೆ ಸಮೀಪದಲ್ಲಿರುವ ಮೂರನೆಯ ಗ್ರಹ ಯಾವುದು? ಎ ಚಂದ್ರ, ಬಿ ಗುರು, ಸಿ ಮಂಗಳ, ಡಿ ಭೂಮಿ. ಸರಿಯಾದ ಉತ್ತರ ಡಿ ಭೂಮಿ. ಭೂಮಿಯು ಸೂರ್ಯನ ಸುತ್ತಲೂ ಎಷ್ಟು ದಿನಗಳು ಬೇಕು? ಎ 205 ದಿನ, ಬಿ 320 ದಿನ, ಸಿ 365 ದಿನ, ಡಿ 265 ದಿನ. ಸರಿಯಾದ ಉತ್ತರ ಸಿ 365 ದಿನಗಳು.